ನಮಸ್ಕಾರ ಎಲ್ಲರಿಗೂ. ಸರ್ಕಾರದ ಕಡೆಯಿಂದ ಬಾಕಿ ಇರುವಂತಹ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿನ ಜಮಾವಣೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಸಾಕಷ್ಟು ಜನ ಪಿಂಚಣಿದಾರರು ಕಮೆಂಟ್ ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ನಮ್ಮ ಒಂದು ಖಾತೆಗೆ 3 ತಿಂಗಳಿಂದ ಹಣ ಜಮಾ ಆಗಿಲ್ಲ, 2 ತಿಂಗಳಿಂದ ನಮ್ಮ ಒಂದು ಖಾತೆಗೆ ಹಣ ಬರ್ತಾ ಇಲ್ಲ, ಸೊ ಯಾವಾಗ ಪಿಂಚಣಿನ ಬರುತ್ತೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಈಗಾಗಲೇ ಸರ್ಕಾರದ ಕಡೆಯಿಂದ ಪಿಂಚಣಿನವನ್ನ ಜಮಾ ಮಾಡಲು ಶುರು ಮಾಡಿದ್ದಾರೆ. ನಿಮ್ಮ ಒಂದು ಖಾತೆಗೆ ಎಷ್ಟು ತಿಂಗಳ ಹಣ ಬರಬೇಕಾಗಿರುತ್ತೋ ಸೊ ಅಷ್ಟು ತಿಂಗಳ ಹಣ ಕೂಡ ಜಮಾ ಆಗಲು ಶುರುವಾಗಿದೆ. ಒಂದ್ಸರಿ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗಿ ಕೂಡ ನಿಮ್ಮ ಒಂದು ಖಾತೆಗೆ ಹಣ ಬಂದಿರುತ್ತೆ. ಒಂದು ವೇಳೆ ಏನಾದರೂ ಪೆನ್ಷನ್ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಇನ್ನೂವರೆಗೂ ಕೂಡ ಜಮಾ ಆಗಿರಲಿಲ್ಲ ಅಂತಂದ್ರೆ ಮುಖ್ಯವಾಗಿ ನೀವು ಪೆನ್ಷನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆ ಈ ಒಂದು ಪೆನ್ಷನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ನಿಮ್ಮ ಒಂದು ಪಿಂಚಣಿಯ ಅರ್ಜಿಯ ಸ್ಥಿತಿನ ನೀವು ಚೆಕ್ ಮಾಡ್ಕೊಂಡಾಗ ಚಾಲ್ತಿಯಲ್ಲಿ ಇತ್ತು ಅಥವಾ ಆಕ್ಟಿವ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಒಂದು ವೇಳೆ ಏನಾದರೂ ಇನ್ಆಕ್ಟಿವ್ ಆಗಿತ್ತು ಅಥವಾ ರದ್ದಾಗಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನ ಪಡೆಯಕ್ಕೆ ಆಗಲ್ಲ, ನಿಮ್ಮ ಒಂದು ಪಿಂಚಣಿ ಸಂಪೂರ್ಣವಾಗಿ ರದ್ದಾಗಿರುತ್ತೆ. ಹಾಗಾಗಿ ಪಿಂಚಣಿಯ ಸ್ಥಿತಿನ ನೀವು ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ನಿಮ್ಮ ಒಂದು ಖಾತೆಗೆ ಎಷ್ಟು ಹಣ ಬಂದಿದೆ, ಸೊ ಯಾವ ತಿಂಗಳ ಹಣ ಜಮಾ ಆಗಿದೆ ಅಂತ ನೀವೇ ಒಂದು ಸ್ಟೇಟಸ್ ನ ಮೂಲಕ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದು ನಿಮ್ಮ ಒಂದು ಮೊಬೈಲ್ ನ ಮುಖಾಂತರ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸರ್ಕಾರದ ಕಡೆಯಿಂದ ಬಾಕಿ ಇರುವಂತಹ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲು ಶುರುವಾಗಿರುವಂತದ್ದು. ನಿಮ್ಮ ಒಂದು ಖಾತೆಗೆ ಇನ್ನೂವರೆಗೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ನೀವು ಒಂದು ಸ್ಟೇಟಸ್ ನ ಮುಖಾಂತರ ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ಎಷ್ಟು ತಿಂಗಳ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಮಾಡಲಾಗಿದೆ ಅಂತ ನೀವೇ ಸ್ವತಃ ನಿಮ್ಮ ಒಂದು ಮೊಬೈಲ್ ನ ಮೂಲಕನೇ ಮಾಹಿತಿನ ಚೆಕ್ ಮಾಡ್ಕೋಬಹುದು. ನಿಮ್ಮ ಒಂದು ಖಾತೆಗೆ ಏನಾದರೂ 3 ತಿಂಗಳಿಂದ ಹಣ ಬಂದಿರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿನ ನೀವು ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಚಾಲ್ತಿಯಲ್ಲಿ ಇತ್ತು ಅಂತಂದ್ರೆ ಮಾತ್ರ ನೀವು ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಒಂದು ವೇಳೆ ಇನ್ಆಕ್ಟಿವ್ ಅಥವಾ ರದ್ದಾಗಿತ್ತು ಅಂತಂದ್ರೆ ನೀವು ಪಿಂಚಣಿ ಹಣವನ್ನ ಪಡೆಯಕ್ಕೆ ಆಗಲ್ಲ. ಹಾಗಾಗಿ ಮುಖ್ಯವಾಗಿ ಪಿಂಚಣಿಯ ಸ್ಥಿತಿನ ನೀವು ತಿಳಿದುಕೊಳ್ಳಬೇಕಾಗಿರುತ್ತೆ. ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಪಿಂಚಣಿಯ ಸ್ಥಿತಿನ ತಿಳಿದುಕೊಳ್ಳಬೇಕು ಅಂತ ಕೇಳಿದ್ರೆ, ಮೊದಲದಾಗಿ ಪಿಂಚಣಿದಾರರು ತಮ್ಮ ಒಂದು ಮೊಬೈಲ್ ನ ಮೂಲಕ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಮೋರ್ ಅಂತ ಒಂದು ಆಯ್ಕೆ ಕಾಣ್ತಾ ಇರುತ್ತೆ ನೋಡಬಹುದು. ಸೊ ಈ ಒಂದು ಮೋರ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಪಿಂಚಣಿ ಸ್ಥಿತಿ ಅಂತ ಬಂದಿರುತ್ತೆ ನೋಡಬಹುದು. ಈ ಒಂದು ಪಿಂಚಣಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ. ಇಲ್ಲಿ ಕೆಳಗಡೆ ಎಂಟರ್ ಬೆನಿಫಿಷರಿ ಐಡಿ ಅಂತ ಬಂದಿರುತ್ತೆ. ಅಂದ್ರೆ ಬೆನಿಫಿಷರಿ ಐಡಿ ನಂಬರ್ ಇಂದ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕಡ್ಡಾಯವಾಗಿ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಬೆನಿಫಿಷರಿ ಐಡಿ ನಂಬರ್ ನ ಎಂಟರ್ ಮಾಡಬೇಕಾಗಿರುತ್ತೆ. ನಿಮಗೆ ಏನಾದರೂ ಬೆನಿಫಿಷರಿ ಐಡಿ ನಂಬರ್ ಗೊತ್ತಿರಲಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಬೆನಿಫಿಷರಿ ಐಡಿ ನ ಪಡೆಯಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸಿದ್ದೇನೆ. ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ಬೆನಿಫಿಷರಿ ಐಡಿ ನಂಬರ್ ನ ಪಡೆದುಕೊಂಡು ನಂತರ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಬೆನಿಫಿಷರಿ ಐಡಿ ನಂಬರ್ ನ ಎಂಟರ್ ಮಾಡಿ. ನಂತರ ಕೆಳಗಡೆ ಕ್ಯಾಪ್ಚಾ ಕೋಡ್ ನ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಕ್ಯಾಪ್ಚಾ ಕೋಡ್ ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇರುತ್ತೆ ನೋಡಬಹುದು. ಈ ಒಂದು ಸರ್ಚ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಪಿಂಚಣಿದಾರರ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಕೂಡ ಇಲ್ಲಿ ಇರುವಂತದ್ದು. ಇದರಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಇರುತ್ತೆ ನೋಡಬಹುದು. ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಂತ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಪಿಂಚಣಿ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಖಂಡಿತವಾಗಿ ಕೂಡ ನೀವು ಪಿಂಚಣಿ ಹಣವನ್ನ ಪ್ರತಿ ತಿಂಗಳು ಪಡೆಯಬಹುದಾಗಿರುತ್ತೆ. ಒಂದು ವೇಳೆ ಏನಾದರೂ ಇಲ್ಲಿ ಇನ್ಆಕ್ಟಿವ್ ಅಥವಾ ಸ್ಟಾಪ್ಡ್ ಅಂತ ಬಂದಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನ ಪಡೆಯಕ್ಕೆ ಆಗಲ್ಲ. ಯಾಕೆಂದ್ರೆ ನಿಮ್ಮ ಒಂದು ಪಿಂಚಣಿ ಸಂಪೂರ್ಣವಾಗಿ ರದ್ದಾಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿನ ನೀವು ತಿಳಿದುಕೊಳ್ಳಬಹುದಾಗಿತ್ತು. ಇನ್ನು ಮುಖ್ಯವಾಗಿ ಎಷ್ಟು ತಿಂಗಳ ಪಿಂಚಣಿ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗಿದೆ ಅಂತ ನೀವು ಯಾವ ರೀತಿಯಾಗಿ ಮಾಹಿತಿನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಫ್ರಮ್ ಡಿಸೆಂಬರ್ 2023 ಅಂತ ಇರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ. ಇಲ್ಲಿ ಬೆನಿಫಿಷರಿ ಐಡಿ ಅಥವಾ ಆರ್ ಡಿ ನಂಬರ್ ಅಂತ ಕೇಳಿರ್ತಾರೆ. ನಿಮ್ಮ ಹತ್ರ ಆರ್ ಡಿ ನಂಬರ್ ಇತ್ತು ಅಂತಂದ್ರೂ ಕೂಡ ಸರ್ಚ್ ಮಾಡಬಹುದಾಗಿರುತ್ತೆ. ಇಲ್ಲಿ ಆರ್ ಡಿ ನಂಬರ್ ಅಥವಾ ಬೆನಿಫಿಷರಿ ನಂಬರ್ ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಶೋ ಅಂತ ಇರುತ್ತೆ. ಶೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಪಿಂಚಣಿ
ಪಿಂಚಣಿ ಹಣ ಬಂದಿರುವಂಥ ಎಲ್ಲ ಮಾಹಿತಿ ಕೂಡ ಲಭ್ಯ ಇರುವಂಥದ್ದು. ಇಲ್ಲಿ ಯಾವ ಯಾವ ತಿಂಗಳ ಹಣ ಜಮಾ ಆಗಿದೆ ಅಂತ ಇಲ್ಲಿ ಮಂತ್ ಅಂತ ಇರುತ್ತೆ ನೋಡಬಹುದು. ಇದರಲ್ಲಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗಿರುವಂಥದ್ದು ಇವರ ಒಂದು ಖಾತೆಗೆ. ನಿಮ್ಮ ಒಂದು ಖಾತೆಗೆ ಮಾರ್ಚ್ ತಿಂಗಳದು ಮತ್ತು ಏಪ್ರಿಲ್ ತಿಂಗಳದು, ಮೇ ತಿಂಗಳದು ಹಣ ಬಂದಿದೆಯಾ ಅಂತ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಮೌಂಟ್ ಕೂಡ ಇರುವಂಥದ್ದು ಎಷ್ಟು ಹಣ ಜಮಾ ಆಗಿರುತ್ತೆ ಅಂತ. ಈ ಒಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ 3 ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗಿದೆ. ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ನೋಡಬಹುದು. ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ವೋ ಅಂತ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ನೀವು ತಿಳಿಸಬಹುದಾಗಿರುತ್ತೆ. ಈ ರೀತಿಯಾಗಿ ಪಿಂಚಣಿದಾರರು ತಮ್ಮ ಒಂದು ಮೊಬೈಲ್ನ ಮೂಲಕ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ಪಿಂಚಣಿದಾರರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.